ಸತ್ಯವಾಗಿ ನಡೀತಾ ಇದೆ ರಾಜಕೀಯ ವ್ಯಕ್ತಿಗಳು ಈಗ ನಮ್ಮ ಭಾರತ ದೇಶದಲ್ಲಿ ಏನ್ ನಡೀತಾ ಇದೆ ರಾಜಕೀಯ ಅಂದ್ರೆ ಏನು ಅನ್ನೋದು ಈ ಸಿನಿಮಾದಲ್ಲಿ ಕ್ಲೀನ್ ಆಗಿ ತೋರಿಸಿದ್ದಾರೆ. ಎಲ್ಲೂ ಬಂದು ಸಿನಿಮಾ ಸ್ಟೈಲ್ ತೋರಿಸಿಲ್ಲ, ಒರಿಜಿನಲ್ ಆಗಿ ಏನ್ ನಡೀತಾ ಇದೆ ಆ ರೀತಿನೇ ಇದೆ. ಒಂದು ಓಟು ತುಂಬಾ ಎಷ್ಟು ಮುಖ್ಯ, ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಯ್ತಾ ಇದೆ, ಒಂದು ಓಟ್ ಏನಾರು ಹಾಕುವಂಥದ್ದು ಬೇರೆ ಯಾರ್ಯಾರು ಹಾಕಿದ್ರೆ ಏನಾಗುತ್ತೆ ಅನ್ನೋದನ್ನ ಪ್ರಜಾಪ್ರಭುತ್ವ ಈಗ ಪ್ರಭುತ್ವ ಆಗಿದೆಯಾ ಪ್ರಜಾಪ್ರಭುತ್ವ ಆಗಿದೆಯಾ ಅನ್ನೋದು ಕತೆ. ಈಗ ಏನ್ ನಡೀತಾ ಇದೆ, ಈಗ ನಮ್ಮ ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ ಅದೇ ಸ್ಥಿತಿ ಹಾಗೆ ಕ್ಲೀನ್ ಆಗಿ ಇದರಲ್ಲಿ ನಿರ್ದೇಶಕರು ಎತ್ತು ತೋರಿಸಿದ್ದಾರೆ. ನಿರ್ಮಾಪಕರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪ್ರಜಾಪ್ರಭುತ್ವ ಇಲ್ಲಾಗ್ರು ಪ್ರಜಾಪ್ರಭುತ್ವ ಅಲ್ಲ, ಈಗ ಬರೀ ಪ್ರಭುತ್ವ ಇರೋದು. ರಾಜಕೀಯ ವ್ಯಕ್ತಿಗಳು, ದುಡ್ಡಿರೋರು, ಇಂಥ ವ್ಯಕ್ತಿಗಳು ಏನ್ ಮಾಡ್ತಾ ಇದ್ರು ಇದನ್ನೇ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ನಿಜವಾಗ್ಲು ಈಗಿನ ಈ ಸಿನಿಮಾ ದಯವಿಟ್ಟು ಎಲ್ಲರೂ ನೋಡಿ. ಒಂದು ನೋಟ್ ಹಾಕಕ್ಕಿಂತ ಮುಂಚೆನು ಈ ಪ್ರಜಾಪ್ರಭುತ್ವದಲ್ಲಿ ಈಗ ಪ್ರಜೆಗಳಿಗೆ ಏನು ಜಾಗ ಇಲ್ಲ, ಪ್ರಜೆಗಳಿಗೆ ಇಲ್ಲಿ ವ್ಯವಸ್ಥೆ ಇಲ್ಲ, ಪ್ರಜೆಗಳಿಗೆ ಯಾವುದೇ ಅನುಕೂಲಕರ ಇಲ್ಲ, ಬರೀ ಪ್ರಭುತ್ವನೇ ನಡೀತಾ ಇರೋದನ್ನೋ ವಿಷಯನ ಇದರಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ದೊಡ್ಡ ಕಲಾವಿದರನ್ನ ಇಟ್ಕೊಂಡು ತುಂಬಾ ಕೋಟಿಗಳನ್ನ ಖರ್ಚು ಮಾಡಿದ್ದಾರೆ. ದಯವಿಟ್ಟು ಈ ಸಿನಿಮಾ ನೋಡಿ. ಈ ಸಿನಿಮಾನ ಯಶಸ್ಸುಗೊಳಿಸ್ತೀರ ಅನ್ನೋದಕ್ಕಿಂತ ಈ ಸಿನಿಮಾದ ವಿಷಯನ ನಾವು ಅಳವಡಿಸ್ಕೊಂಡ್ರೆ ನಮ್ಮ ಪ್ರಭುತ್ವ ಅನ್ನೋದು ಪ್ರಜಾಪ್ರಭುತ್ವವಾಗಿ ಬದಲಾವಣೆ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಸರ್, ಸಮಾಜ ಸೇವೆ ಒಂದ್ ಒಳ್ಳೇದು ಬರ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಪಕ್ಕದ ಮನೆಯವ್ನು ಒಳ್ಳೇದ್ ಮಾಡಿದ್ರೆ ಓಕೆ, ನಮ್ಮ ಮನೆಯವ್ನು ಒಳ್ಳೇದ್ ಮಾಡಬಾರ್ದು, ನಮ್ಮ ಮನೆಯವ್ನು ಮುಂದಕ್ಕೆ ಹೋಗ್ಬಾರ್ದು ಅನ್ನೋದೇ ಇಲ್ಲೂ ತೋರ್ಸಕ್ ಬಂದಿದ್ದಾರೆ. ಇಲ್ಲೂ ಯಾವನ್ ಒಳ್ಳೇದ್ ಮಾಡಕ್ ಬರ್ತಾನೋ ಅವನ ಮಂಡಿ ಚಿಪ್ನ ಹೆಂಗ್ ಕಟ್ ಮಾಡ್ಬೇಕು, ಅವ್ನ ತಲೆನ ಹೆಂಗ್ ತೆಗಿಬೇಕು, ಅವ್ನ ಸಂಸಾರನ ಹೆಂಗ್ ಹಾಳು ಮಾಡ್ಬೇಕು ಅನ್ನೋದನ್ನ ಈಗಿನ ರಾಜಕೀಯ ವ್ಯಕ್ತಿಗಳು ಏನೇನ್ ಮಾಡ್ತಾ ಇದಾರಲ್ಲ ಅದನ್ನ ಈ ಸಿನಿಮಾದಲ್ಲಿ ಸಂಪೂರ್ಣವಾಗಿ ಕ್ಲಿಯರ್ ಕಟ್ ಆಗಿ ಕ್ಲೀನ್ ಆಗಿ ಹೇಳಿದ್ದಾರೆ. ಇದು ಹೇಳಕ್ ಹೊರಟಿರೋದೇನು ಅಂದ್ರೆ, ಇವತ್ತು ನಮ್ಮ ದೇಶದಲ್ಲಿ ಇರೋದು ಪ್ರಜೆಗಳ ಪ್ರಭುತ್ವ ಅಲ್ಲ, ಅದೊಂದು ಪ್ರಭುಗಳ ಪ್ರಭುತ್ವ ಅಂತ. ಮನು ಅನ್ನೋ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಅವ್ರಿಗಾಗೋ ನೋವನ್ನ ಇಲ್ಲಿ ತೋರಿಸ್ಕೊಂಡಿದ್ದಾರೆ. ಅದು ಬರೀ ಅವ್ರಿಗೆ ಆಗ್ತಿರೋ ನೋವಲ್ಲ, ನಮ್ಮ ದೇಶದಲ್ಲಿ ಎಲ್ರಿಗೂ ಆಗ್ತಿರೋ ನೋವು. ಎಲ್ರು ಕೂಡ ಇಂಥ ಸಿನಿಮಾನ ಥಿಯೇಟರ್ಗೆ ಬಂದು ನೋಡೋದ್ರಿಂದ ಇಂಥ ಸಿನಿಮಾಗಳು ಬರೋದು ಜಾಸ್ತಿ ಆಗುತ್ತೆ. ಇಲ್ಲ ಅಂದ್ರೆ ಈ ಕೆಲವೊಬ್ರು ಡೈರೆಕ್ಟರ್ಗಳು ಹೇಳೋದು ನೋಡ್ಬೋದು, ನಾವು ಮನರಂಜನೆ ಕೊಡಕ್ ಬಂದಿರೋದು, ಅದು ಯಾವುದೇ ಸಾಮಾಜಿಕವಾಗಿ ಮೆಸೇಜ್ ಕೊಡಕ್ ಬಂದಿಲ್ಲ ಅಂತ. ಸಾಮಾಜಿಕವಾಗಿ ಮೆಸೇಜ್ ಬೇಕು, ಒಳ್ಳೊಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳು ಬೇಕು ಅಂದ್ರೆ ಜನಗಳು ಇಂಥ ಸಿನಿಮಾನ ಆದಷ್ಟು ಪ್ರೋತ್ಸಾಹಿಸ್ಬೇಕು. ಎಲ್ಲೆಲ್ಲೋ ಕುತ್ಕೊಂಡು ಎಷ್ಟೆಷ್ಟೋ ಸಿನಿಮಾ ನೋಡ್ತೀವಿ, ಎಷ್ಟೆಷ್ಟೋ ದುಡ್ಡು ಕಳಿತೀವಿ. ಸ್ಟಾಪ್ ಪೈರಸಿ, ಇಂಥ ಸಿನಿಮಾನೆಲ್ಲ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಅಂತ ಹೇಳ್ತಾ. ತುಂಬಾ ಚೆನ್ನಾಗಿದೆ. ಇಷ್ಟ ಆಯ್ತು ಅಂದ್ರೆ ಕಂಟೆಂಟ್ ತುಂಬಾ ಚೆನ್ನಾಗಿದೆ. ಈ ತರ ಮೂವಿ ಬರ್ಬೇಕಷ್ಟೇ. ಖಂಡಿತ ಇದೆ. ಮತ್ತೆ ಈ ಫಿಲಮ್ ಇಂಡಸ್ಟ್ರಿಯಲ್ಲಿ ಇರೋಂಥ ಸೆಲೆಬ್ರಿಟೀಸು, ನೀವು ನಾಳೆ ಬರ್ತೀರೋ, ನಾಳಿದ್ದು ಬರ್ತೀರೋ, ಆಚೆ ನಾಳಿದ್ದು ಬರ್ತೀರೋ, ನಿಮ್ಮ ಬಿಸಿ ಶೆಡ್ಯೂಲ್ಸಲ್ಲಿ ನೀವೇ ಪ್ಲ್ಯಾನ್ ಮಾಡಿಕೊಂಡು ಬಂದು ಇವತ್ತೊಂದು ಟಾಪೆಸ್ಟ್ ಮೂವಿ ಕೊಟ್ಟಿದ್ದಾರೆ ಒಂದು ಕನ್ನಡ ಫಿಲಮ್ ಇಂಡಸ್ಟ್ರಿಗೆ. ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಒಂದು ರಾಜಕಾರಣಿಗಳೇನು, ಒಂದು ಯುವಕರಂದ್ರೆ ಏನು, ಒಂದು ನಾಲೆಜ್ ಅಂದರೆ ಏನು, ಒಂದು ವಿದ್ಯಾಭ್ಯಾಸ ಮಾಡ್ತಾ ಇದ್ರೆ ಏನು, ಮತ್ತು ಪ್ರತಿಯೊಂದು ಥರನೂ ಇದೆ. ಇವತ್ತು ಏನು ಸಮಾಜ ಯಾವ ಥರ ನಡೀತಾ ಇದೆ, ಯಾವ ಥರ ಬಂದಿದೆ, ಎಷ್ಟು ಭ್ರಷ್ಟು ತುಂಬಿಕೊಂಡಿದ್ದಾರೆ, ಈ ಅಫಿಷಿಯಲ್ ಆಗಿರೋಂಥವ್ರು ಎಷ್ಟು ಮೋಸ ಮಾಡ್ತಾ ಇದ್ದಾರೆ. ಮತ್ತು ಕೋರ್ಟ್ಗೆ ಹೋಗ್ಬಿಟ್ಟ ಮೇಲೆ ಅವ್ರಿಗೆ ನ್ಯಾಯ ಸಿಕ್ಕಲ್ಲ. ಒಂದು ಅಮಾಯಕ ನೋಡಿ ಒಂದು ಒಳ್ಳೇದು ಮಾಡೋಕ್ಕೆ ಹೋಗಿ, ಏನೋ ಒಂದು ಜನಗಳಿಗೆ ಒಳ್ಳೇದು ಮಾಡೋಕ್ಕೆ ಹೋಗಿ ಸೇವೆ ಮಾಡಿದವನು ಜೈಲಲ್ಲಿ ಹೋಗಿ ಕೊನೆ ತನಕ ಅವ್ನ ಜೀವನ ಹಾಳು ಮಾಡ್ಕೊಂಡು ಅವ್ನ ಲೈಫ್ನ ಸ್ಪಾಯ್ಲ್ ಮಾಡ್ಕೊತಾನೆ. ಈ ಥರ ಒಂದು ಇರೋಂಥ ವಾತಾವರಣ ಕ್ರಿಯೇಟ್ ಆಗಿದೆ. ಈ ಥರ ಒಂದು ಇರೋದನ್ನ ಪ್ರತಿಯೊಂದನ್ನು ಇಲ್ಲಿ ಪ್ರಭುತ್ವ ಮೂವಿಯಲ್ಲಿ ಮಾಡಿರೋಂಥ ಎಲ್ಲರಿಗೂ ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಒಂದೆಲ್ಲ ಒಳ್ಳೆ ಸೀನಿಯರ್ಸು ಎಲ್ಲರೂ ಟಾಪೆಸ್ಟ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಎಲ್ಲರನ್ನೂ ನೋಡಿ ನೀವೆಲ್ಲ ಬಂದು ಆಶೀರ್ವಾದ ಮಾಡಬೇಕು ನನ್ನ ಕನ್ನಡ ತಾಯಿ ಜನತೆಗಳಿಗೆ.